ಹಾಸನ ಜಿಲ್ಲೆಯಲ್ಲಿ ಈ ವರ್ಷ ಏನು ಮಳೆ ನಿಲ್ಲದೇ ಇಲ್ವೇನೋ ಅನ್ನುವಷ್ಟು ಮುಂಗಾರು ಸುರಿತಾ ಇದೆ. ಇದ್ರ ಜೊತೆಗೆ ವಿಪರೀತವಾದ ಥಂಡಿ ವಾತಾವರಣ ಜನರನ್ನು ಹಿಂಡಿ ಹಿಪ್ಪೆ ಮಾಡ್ತಾ ಇದೆ. ನಾವು ಮನುಷ್ಯರು ಕಂಬಳಿ ಹೊತ್ಕೊಂಡು ಸ್ವೆಟರ್ ಹಾಕ್ಕೊಂಡು ಮನೆಯೊಳಗಿದ್ದು ಹೇಗೋ ನಮ್ಮ ಆರೋಗ್ಯ ಕಾಪಾಡ್ಕೊಳ್ತೀವಿ, ಬೆಚ್ಚಗಿರ್ತೀವಿ. ಆದರೆ ಪಾಪ ಆ ಮೂಕ ಪ್ರಾಣಿಗಳು ಏನು ಮಾಡ್ಬೇಕು ಹೇಳಿ. ಅದರಲ್ಲೂ ನಮ್ಮ ರೈತರು ಅವರು ಸಾಕೋ ದನ ಜಾನುವಾರುಗಳನ್ನು ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಮತ್ತು ಅವರು ತಮ್ಮ ಸ್ವಂತಕ್ಕೆ ವಹಿಸೋ ಕಾಳಜಿಗಿಂತ ಸ್ವಲ್ಪ ಹೆಚ್ಚೇ ಕಾಳಜಿ ವಹಿಸ್ತಾರೆ. ಅಂಥವರಿಗೆ ಈಗ ಮಲೆನಾಡಿನ ಮಳೆ ಮತ್ತು ಈ ಥಂಡಿ ವಾತಾವರಣ ದೊಡ್ಡ ಸವಾಲಾಗಿದೆ. ಮಳೆಯಲ್ಲಿ ನೆನಿತಾನೆ ಮೇಯುವ ದನಗಳು ಸಂಜೆ ಕೊಟ್ಟಿಗೆಗೆ ಬಂದ ಮೇಲೆ ನಡುಗೋದಕ್ಕೆ ಶುರುವಾಗ್ತಾ ಇದ್ದಾವೆ. ಅವುಗಳ ಸಂಕಟನ ನೋಡೋಕ್ಕಾಗದೆ ಈಗ ಮಲೆನಾಡಿನಲ್ಲಿ ಎಲ್ಲ ಕೊಟ್ಟಿಗೆಗಳಲ್ಲಿಯೂ ಅಗ್ಗಿಷ್ಟಿಗೆ ಜನ್ಮ ತಾಳ್ತಾ ಇದೆ. ತಮ್ಮ ದನಗಳನ್ನು ಸಹ ಬೆಚ್ಚಗಿಡೋ ಕಾರಣಕ್ಕೋಸ್ಕರ ರೈತರು ಕೊಟ್ಟಿಗೆಗಳಲ್ಲಿ ಸೌದೆ ಪೇರಿಸಿ ಬೆಂಕಿ ಹಚ್ಚಿ ಕೆಂಡ ಮಾಡಿ ಈ ರಾತ್ರಿ ಹೊತ್ತು ಈ ಗಡಗಡ ನಡುಗೋ ಚಳಿಯಿಂದ ತಮ್ಮ ದನಗಳಿಗೆ ರಕ್ಷಣೆ ಸಿಗಲಿ ಅನ್ನೋ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಜಿಲ್ಲೆಯ ಪ್ರಗತಿಪರ ಕಾಫಿ ಬೆಳೆಗಾರ ಟಿ.ಪಿ. ಸುರೇಂದ್ರ ಅವರು ಕೆಸಗಾನಹಳ್ಳಿಯ ತಮ್ಮ ಮನೆಯ ಕೊಟ್ಟಿಗೆಯಲ್ಲಿ ದನಗಳ ರಕ್ಷಣೆಗಾಗಿ ಕೊಟ್ಟಿಗೆಯಲ್ಲಿ ಅಗ್ಗಿಷ್ಟಿಗೆ ಮಾಡಿರೋ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ಬರೀ ಇವರೊಬ್ಬರ ಮನೆ ದೃಶ್ಯ ಅಲ್ಲ, ಇದು ಎಲ್ಲ ರೈತರ ಮನೆಗಳ ಪ್ರಾತಿನಿಧಿಕ ದೃಶ್ಯ ಅಂತ ಹೇಳ್ಬೋದು. ಅಷ್ಟಲ್ಲದೆ ಹೇಳ್ತಾರೆ, ಮಣ್ಣಿನ ಮಕ್ಕಳು ಮಣ್ಣಿನ ಮಕ್ಕಳೇ. ಜನಗಳಿಗೆ ತೋರಿಸುವಂಥ ಕಾಳಜಿ ಪ್ರೀತಿನ ದನಗಳಿಗೂ ಸಹ ತೋರಿಸ್ತಾರೆ. ಈ ಮಾನವೀಯತೆಯನ್ನು ಎಲ್ಲರೂ ಮೆಚ್ಚಿಕೊಳ್ಳಲೇಬೇಕು. ನೀವೇನಂತೀರಾ?